ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದಿದೆ ಟೀಂ ಇಂಡಿಯಾ. ಟೀಂ ಇಂಡಿಯಾಗೆ ವಿಶ್ವ ಕಿರೀಟ ಮತ್ತೊಮ್ಮೆ ಲಭಿಸಿದ್ದು ಹಬ್ಬದಂತೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ನ್ಯೂಜಿಲೆಂಡ್ ಬಗ್ಗು ಬಡಿದು ಸೂರ್ಯ ಪಡೆ ನಿನ್ನೆ ಗೆದ್ದು ಬೀಗ್ತು. ಫೈನಲ್ ಪಂದ್ಯದಲ್ಲಿ ಕಿವಿ ಹಿಂಡಿದೆ ಸೂರ್ಯ ಸೇನೆ. ಮತ್ತೊಮ್ಮೆ ವಿಶ್ವ ಕಿರೀಟ ಟೀಂ ಇಂಡಿಯಾ ಪಾಲನೆ. ಹಾಲಿ ಚಾಂಪಿಯನ್ ಪಟ್ಟವನ್ನ ಟೀಂ ಇಂಡಿಯಾ ಉಳಿಸಿಕೊಳ್ತು. ಕಳೆದ ಬಾರಿಯೂ ಕೂಡ ಟಿ20 ವಿಶ್ವಕಪ್ ಅನ್ನ ಗೆದ್ದು ಬೀಗಿದ್ದಂತಹ ಭಾರತ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದೆ. ಆದರೆ ಮತ್ತೆ ಚೋಕರ್ಸ್ ಪಟ್ಟದಲ್ಲಿಯೇ ಉಳಿದು ಬಿಡ್ತು ಕಿವೀಸ್ ಪಡೆ. ಈವರೆಗೂ ಒಂದೇ ಒಂದು ಟಿ20 ವರ್ಲ್ಡ್ ಕಪ್ ಕೂಡ ಕಿವೀಸ್ಗೆ ಸಿಕ್ಕಿಲ್ಲ, ದಕ್ಕಿಲ್ಲ. ಈ ಬಾರಿಯೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ಇಂಡಿಯಾ ಮೂರನೇ ಬಾರಿಗೆ ವಿಶ್ವ ಕಿರೀಟವನ್ನ ಪಡ್ಕೊಂಡಿದೆ. ಇಡೀ ಭಾರತ ಹಬ್ಬದಂತೆ ಸಂಭ್ರಮಿಸ್ತಾ ಇದೆ. ಭರ್ಜರಿಯಾದಂತಹ ಬ್ಯಾಟಿಂಗ್ ನಿನ್ನೆ, ನಂತರ ಅದನ್ನು ಚೇಸ್ ಮಾಡಿದಂತಹ ಕಿವೀಸ್ ಪಡೆಯನ್ನ ಕೂಡ ಬಗ್ಗು ಬಡಿಯುವಲ್ಲಿ ನಮ್ಮ ಬೌಲರ್ಸ್ ಯಶಸ್ವಿಯಾದರೂ ಅದರ ಪರಿಣಾಮವಾಗಿ ಸೂರ್ಯ ಪಡೆ ಗೆದ್ದು ಬೀಗಿದೆ. ಗೆಲುವಿನ ಸಂಭ್ರಮದ ದೃಶ್ಯ ನೋಡ್ತಾ ಇದ್ದೀವಿ. ಜೈಶಾ ಇದ್ದಾರೆ, ಕೋಚ್ ಗೌತಮ್ ಗಂಭೀರ್ ಇರುವಂಥದ್ದು. ಹಾರ ಹಾಕಿ ಸನ್ಮಾನ ಮಾಡಿ ಖುಷಿ ಪಟ್ಟಿದ್ದಾರೆ. ಜೊತೆಗೆ ದೇವರ ಮೊರೆ ಹೋಗಿದ್ದಾರೆ. ಇತ್ತ ಇಡೀ ದೇಶಾದ್ಯಂತ ತಿರಂಗ ಹಾರಾಡ್ತಾ ಇದೆ. ಖುಷಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಟೀಂ ಇಂಡಿಯಾ ಆಟಗಾರರು ಹನುಮಾನ್ ದೇಗುಲಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಹಾಲಿ ಚಾಂಪಿಯನ್ ಪಟ್ಟನ ಉಳಿಸ್ಕೊಳ್ತು ಟೀಂ ಇಂಡಿಯಾ. ಭರ್ಜರಿ ಆಟ ನಿನ್ನೆ. ಕ್ರಿಕೆಟ್ ಫೀವರ್ ಭಾರಿ ಹೈ ಇತ್ತು ಇಡೀ ದೇಶಾದ್ಯಂತ. ಗೆಲುವಿನ ನಗೆ ಬೀರಿದ್ದಕ್ಕೆ ಇನ್ನಷ್ಟು ಖುಷಿ ಜಾಸ್ತಿಯಾಗಿದೆ. ಭಾರತಕ್ಕೆ ಮತ್ತೊಮ್ಮೆ ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಕಿರೀಟ ಲಭಿಸಿದೆ. ಕಿವೀಸ್ ವಿರುದ್ಧ ಭಾರತ 96 ರನ್ಗಳಿಂದ ಜಯಬೇರಿ ಬಾರಿಸಿತು. 255 ರನ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿತ್ತು ಇಂಡಿಯಾ. ಆದರೆ ನ್ಯೂಜಿಲೆಂಡ್ ಕೇವಲ 159 ರನ್ಗಳಿಗೆ ಆಲ್ ಔಟ್ ಆಗ್ತಿತ್ತು. ಕಿವೀಸ್ ಪಡೆಯ 4 ವಿಕೆಟ್ ಕಿತ್ತರು ಬೂಮ್ರಾ. ಅಭಿಷೇಕ್ ಅಬ್ಬರ, ಸಂಜು ಇಶಾನ್ ಆರ್ಭಟ. ಮೂರನೇ ಬಾರಿಗೆ ಈ ಮೂಲಕ ಟಿ20 ವಿಶ್ವಕಪ್ಗೆ ಭಾರತ ಮುತ್ತಿಕ್ಕಿದೆ. 2007 ಮೊದಲ ಬಾರಿಗೆ ಟಿ20 ವಿಶ್ವಕಪ್ ಗೆಲುವನ್ನ ಕಂಡಿತ್ತು ಟೀಂ ಇಂಡಿಯಾ. ಪಾಕಿಸ್ತಾನವನ್ನು ಮಣಿಸಿ ಕಪ್ ಗೆದ್ದಿತ್ತು ಭಾರತ ಆಗ. ನಂತರ 2024ರಲ್ಲಿ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ ಗೆಲುವು ಭಾರತಕ್ಕೆ ಲಭಿಸಿತ್ತು. ಆಗ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಬ್ಲೂ ಬಾಯ್ಸ್ ಕಪ್ ಗೆದ್ದಿತು. ಈಗ ನಿನ್ನೆ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಕಿವೀಸ್ ವಿರುದ್ಧ ಭರ್ಜರಿಯಾದಂತಹ ಗೆಲುವು ಭಾರತದ್ದಾಗಿದೆ. ಹೀಗಾಗಿ ನೋಡಿ ಅಲ್ಲಿ ಡಾನ್ಸ್ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಖುಷಿ ನೂರ್ಮಡಿಯಾಗಿದೆ. 96 ರನ್ಗಳಿಂದ ಭಾರತ ಜಯ ಗಳಿಸಿರುವಂಥದ್ದು. ಭರ್ಜರಿಯಾದಂತಹ ಬೇಟೆ. 159 ರನ್ಗಳಿಂದ ಆಲ್ ಔಟ್ ಆಗ್ಬಿಡ್ತು ನ್ಯೂಜಿಲೆಂಡ್. ಬೂಮ್ರಾ ಭರ್ಜರಿಯಾದಂತಹ ಬೌಲಿಂಗ್. 4 ವಿಕೆಟ್ಗಳನ್ನು ಪಡೆದರು. ಅದು ಭಾರತದ ಗೆಲುವಿಗೆ ಬಹಳ ದೊಡ್ಡದಾದಂತಹ ಕೊಡುಗೆ ಕೊಟ್ಟು. ಅದಕ್ಕೂ ಮುನ್ನ ಬ್ಯಾಟಿಂಗ್ನಲ್ಲೂ ಕೂಡ ಭಾರೀ ಆರ್ಭಟ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾರ ಅದ್ಭುತವಾದಂತಹ ಆಟ. 255 ರನ್ಗಳ ಬೃಹತ್ ಟಾರ್ಗೆಟ್. ಇನ್ನು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಸಂಜು ಸ್ಯಾಮ್ಸನ್ ಹಾಗೆ ಜಸ್ಪ್ರೀತ್ ಬುಮ್ರಾ ಪಂದ್ಯ ಶ್ರೇಷ್ಠ ಕಿರೀಟವನ್ನು ಪಡೆದುಕೊಂಡಿದ್ದಾರೆ.
ಒಟ್ಟಾರೆ ಟೀಮ್ ಇಂಡಿಯಾಗೆ 25 ಕೋಟಿ ಬಹುಮಾನ ಲಭಿಸಿದೆ. ಇನ್ನು ರನ್ನರ್ ಅಪ್ ನ್ಯೂಜಿಲೆಂಡ್ಗೆ 14 ಕೋಟಿ ಬಹುಮಾನ. ಪ್ರಧಾನಿ, ಸಿಎಂ ಸೇರಿ ಗಣ್ಯಾತಿ ಗಣ್ಯರು ಶುಭ ಹಾರೈಸಿದ್ದಾರೆ. 3ನೇ ಬಾರಿಗೆ ವಿಶ್ವಕಪ್ ಕಿರೀಟ ಎತ್ತಿ ಹಿಡಿದಂತಹ ಭಾರತದ ಈ ಗೆಲುವು ಇಡೀ ದೇಶಕ್ಕೆ ಸಂಭ್ರಮವ ಸಂಭ್ರಮ.